ನಮಸ್ಕಾರ. ಇವತ್ತಿನ ವಿಡಿಯೋ ಈ ಕೆಳಗಿನ 9 ಷೇರುಗಳಲ್ಲಿ ಕನ್ಸಾಲಿಡೇಷನ್ ಗಮನಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾನು ಕನ್ಸಾಲಿಡೇಷನ್ ಅಂತ ಹೇಳಿದಾಗ ಬಹಳ ಜನ ತಿಳ್ಕೋಬಹುದು, ಈ ವಿಡಿಯೋದಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಫಿಗರ್ಸ್, ಅಂಕಿ ಅಂಶಗಳು ಸಿಕ್ಕದೇ ಇರಬಹುದು. ಆದ್ದರಿಂದ ವಿಡಿಯೋನ ನೆಗ್ಲೆಕ್ಟ್ ಮಾಡ್ತೇನೆ. ಇಲ್ಲ, ವಿಡಿಯೋನ ನೋಡಿ ಅಂತ ಹೇಳಲಿಕ್ಕೋಸ್ಕರ ಕನ್ಸಾಲಿಡೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಯಾವ ಯಾವ ಷೇರುಗಳು ಸದ್ಯದ ಮಟ್ಟಿಗೆ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅಂತಹ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ತಿಂಗಳು SCPಲಿ ಖರೀದಿಸಿ ಮುಂದೆ ಆ ಷೇರು ಸಡನ್ ಆಗಿ ಪಾಸಿಟಿವ್ ಬ್ರೇಕ್ಔಟ್ ಆದಾಗ ಬಹಳಷ್ಟು ಲಾಭವನ್ನು ಪಡೆಯಬಹುದು. ಉತ್ತಮವಾದಂಥ ಉದಾಹರಣೆ ಹಿಂದಿನ ದಿನಗಳಲ್ಲಿ ITC ಶೇರ್. ಈಗ ಕಳೆದ 3.5 ವರ್ಷದಿಂದ ಕೋವಿಡ್ ಕ್ರಾಶ್ ಆದ್ಮೇಲೆ ಮಾರ್ಚ್ 2020ರಲ್ಲಿ ನಿಫ್ಟಿ ಒಂದಷ್ಟು ಒಳ್ಳೆಯ ರ್ಯಾಲಿಯನ್ನು ಕಂಡಿದೆ. ಸೆಕೆಂಡ್ ಹಾಫ್ ಆಫ್ 2020, ಎಂಟೈರ್ 2021. ಆದರೆ ಅದಾದ್ಮೇಲೆ ನಿಫ್ಟಿ ಕೂಡ ಕನ್ಸಾಲಿಡೇಷನ್ ಕಾಣ್ತಾ ಇದೆ 17,000 ಇಂದ 20,000 ಮಾರ್ಕ್ನಲ್ಲಿ. ಹಾಗೂ ಕಳೆದ 3 ವರ್ಷದಲ್ಲಿ ನಿಫ್ಟಿ CAGR ಅಂದಾಜು 15% ಕೊಟ್ಟಿದೆ. ಇದು ನಾರ್ಮಲ್ ಆವರೇಜ್ಗಿಂತ ಸ್ವಲ್ಪ ಜಾಸ್ತಿ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. ಸಿನ್ಸ್ ನವೆಂಬರ್ 2021 ಇಂದ ಮಾರ್ಕೆಟ್ಸ್ ಹ್ಯಾವ್ ಬೀನ್ ಬ್ರಾಡ್ಲಿ ಫ್ಲಾಟ್. ಈಗ ನಿಮ್ಮ ಮುಂದೆ ನಿಫ್ಟಿ ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2021 17,917, 2022 ಮೊಹರತ್ ಟ್ರೇಡಿಂಗ್ ಡೇ 17,731, ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2023ರಲ್ಲಿ 19,425. CAGR ನಿಫ್ಟಿ since November 2021 is only 4.1%. ಆದರೆ ಹಲವಾರು ಕಾರಣಗಳಿಂದ ಎ ಸೆಟ್ ಆಫ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ, ಅಥವಾ ಕೆಲವೊಮ್ಮೆ ಝೀರೋ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ನವೆಂಬರ್ 2021ರಿಂದ. ಆದ್ದರಿಂದ ನಮ್ಮ ಪ್ರಕಾರ ಹಲವಾರು ಫೇಮಸ್ ಸ್ಟಾಕ್ಸ್ ಆರ್ ರೈಟ್ ನೌ ಕನ್ಸಾಲಿಡೇಟಿಂಗ್. ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. ಮೊದಲನೇದಾಗಿ TCS ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2021ರಲ್ಲಿ 3,508, 2022ರಲ್ಲಿ 3,162, 2023ರಲ್ಲಿ 3,358. ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ 2,499 ವರ್ಸಸ್ 2,479 ವರ್ಸಸ್ 2,331. ಬಜಾಜ್ ಫೈನಾನ್ಸ್ 7,525 and 7,206 versus 7,455. HDFC Bank 1,594 versus 1,461 versus 1,500. ಮತ್ತೆ HUL ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2021 2,423, ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2022 2,573, ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2023 2,490. ಮುಂದಕ್ಕೆ ಹೋಗ್ತಾ ಇದ್ದಾಗೆ ಏಷ್ಯನ್ ಪೇಂಟ್ಸ್ 2021 3,159, 22 3,121, 23 3,099. ಆಲ್ಮೋಸ್ಟ್ ಅಲ್ಲೇ ಇದೆ. SBI 530 ವರ್ಸಸ್ 570 ವರ್ಸಸ್ 581. ಡಿವಿಸ್ ಲ್ಯಾಬ್ 5,208, ಮತ್ತೆ 2022ರಲ್ಲಿ 3,612, ಪ್ರೈಸ್ ಆನ್ ಮೊಹರತ್ ಟ್ರೇಡಿಂಗ್ ಡೇ 2023 3,516. ಈಗ ICICI ಬ್ಯಾಂಕ್ 782 ವರ್ಸಸ್ 926 ವರ್ಸಸ್ 942. ಆಲ್ ದೀಸ್ ಬ್ಲೂ ಚಿಪ್ ಕಂಪನಿಗಳು ರೆಸ್ಪೆಕ್ಟಿವ್ ಸೆಕ್ಟರ್ ನಲ್ಲಿ ಲೀಡಿಂಗ್. ಆದರೆ ಸದ್ಯದ ಮಟ್ಟಿಗೆ ಒಂದು ತರ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಮತ್ತು ಆಲ್ಮೋಸ್ಟ್ ಸೇಮ್ ಪ್ರೈಸ್ 2021, 22, 23 ಮೊಹರತ್ ಟ್ರೇಡಿಂಗ್ ಡೇಸ್. ಇನ್ನು ಕೆಲವು ಉದಾಹರಣೆಗಳಲ್ಲಿ 2021ಕ್ಕಿಂತ ಕಡಿಮೆ ರೇಟ್ ನಲ್ಲಿ ಸದ್ಯದ ಮಟ್ಟಿಗೆ ಈ ಬ್ಲೂ ಚಿಪ್ಸ್ ಓಡ್ತಾ ಇದ್ದಾವೆ. ಆದ್ದರಿಂದ ಇಂತಹ ಷೇರುಗಳೇನಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನಿಮಗೆ ಅದನ್ನ ದಿನ ಕಡಿಮೆ ರೇಟಲ್ಲಿ ನೋಡಿ 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 ಒಂಥರ ಬೇಜಾರಾಗ್ಬೋದು. ಏನಿದು ಬಹಳ ಪರ್ಫಾರ್ಮೆನ್ಸ್ ಕಮ್ಮಿ ಇದೆಯಲ್ಲ ಅಂತೇಳಿ. ಆದರೆ ಕನ್ಸಾಲಿಡೇಷನ್ ಆಗ್ತಾ ಇದೆ ಅನ್ನುವಂಥ ಫ್ಯಾಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕನ್ಸಾಲಿಡೇಷನ್ ಆಗ್ಲಿಕ್ಕೆ ಏನೂ ಮೇಜರ್ ರೀಸನ್ಸ್ ಇಲ್ಲದೆ ಇರಬಹುದು. ಆದರೆ ಒಂದ್ಸತಿ ಏನಾದ್ರು ಆ ಪರ್ಟಿಕ್ಯುಲರ್ ಶೇರ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಕ್ಯಾಚಪ್ ಆಯ್ತು ಮತ್ತೆ ಪಾಸಿಟಿವ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹಬ್ಬ ಬರುತ್ತೆ. ಈಗ ನೀವು ಕೇಳಬಹುದು ಕನ್ಸಾಲಿಡೇಷನ್ ಆಗ್ಲಿಕ್ಕೆ ಕಾರಣಗಳೇನು? ಮೊದಲನೇದ್ದು
ಇನ್ವೆಸ್ಟರ್ಸ್ ವೇಟಿಂಗ್ ಫಾರ್ ಕ್ಲಾರಿಟಿ ಇನ್ ದ ಬಿಸ್ನೆಸ್ ಡೈರೆಕ್ಷನ್ ಆಫ್ ದ ಕಂಪನಿ. ಅಂದ್ರೆ ಯಾವುದೋ ಒಂದು ಶೇರ್ನ ಬಿಸ್ನೆಸ್ ಡೈರೆಕ್ಷನ್ ಏನು ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಿರ್ತಾರೆ. ಉದಾಹರಣೆಗೆ ಕಳೆದ ವರ್ಷ, ಅದ್ರ ಮುಂಚಿನ ವರ್ಷ ಮಾರುತಿ ಷೇರುಗಳು ಒಂದಷ್ಟು ಸ್ಟಾಗ್ನೆಟ್ ಆಗಿದ್ವು. ಒಂಥರ 9,000 8,000 ರೇಂಜ್ ನಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಯಾಕಂದ್ರೆ ಮಾರುತಿಯವರು ಯಾವ ಡೈರೆಕ್ಷನ್ಗೆ ತಮ್ಮ ಕಾರನ್ನು ಕೊಂಡೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಎಲೆಕ್ಟ್ರಿಕ್ ಸೆಕ್ಟರ್ ಬರ್ತಾರಾ, ಇಲ್ಲ ಹೈಬ್ರಿಡ್ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಲೋ ಪ್ರೈಸ್ ಕಾರನ್ನ ಮಾತ್ರ ಮಾರುಕಟ್ಟೆಗೆ ತರ್ತಾರಾ, ಇತ್ಯಾದಿ ಇತ್ಯಾದಿ. ಈಗ ಒಂದಷ್ಟು ಕನ್ಸಾಲಿಡೇಷನ್ ಪ್ರಾರಂಭ ಆಗಿದ್ದು, ಪಾಸಿಟಿವ್ ಬ್ರೇಕ್ಔಟ್ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ಮಾರುತಿಯ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಕ್ಕಿದೆ. ಅದೇ ತರನೇ ಎರಡನೇ ಕಾರಣ, ಹೈ ವ್ಯಾಲ್ಯೂಯೇಷನ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ವಿಚ್ ಮೇ ಲೀಡ್ ಟು ಟೈಮ್ ಕರೆಕ್ಷನ್ ಅಂಡ್ ಪ್ರೈಸ್ ಆಫ್ ದ ಸ್ಟಾಕ್. ಒಂದ್ಸತಿ ಯಾವ್ದಾದ್ರು ಷೇರು ಅದು ಏನು ಅದರದ್ದು ಫಂಡಮೆಂಟಲ್ ಇದೆಯೋ ಅದಕ್ಕಿಂತ ಜಾಸ್ತಿ ಕೋಟ್ ಮಾಡ್ತಾ ಇದ್ರೆ ಟೈಮ್ ಕರೆಕ್ಷನ್ ಅಲ್ಲಿ ಸ್ವಲ್ಪ ಸಮಯ ಅದೇ ರೀತಿ ಕನ್ಸಲ್ಟೇಷನ್ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಆಗಿ ಪ್ರೈಸ್ ನ ಬೆಲೆ ಕೆಳಗೆ ಬರುತ್ತೆ. ಮತ್ತೆ ಮೂರನೇದು, ಕೆಲವು ಸೆಕ್ಟರ್ಸ್ ಕೆಲವು ಕಾಲ ಸ್ಟ್ರಗಲ್ ಆಗ್ತಾ ಇರ್ತದೆ, ಅದರಲ್ಲಿ ಒಂದಷ್ಟು ಕನ್ಸಲ್ಟೇಷನ್ ಆಗ್ತಾ ಇರ್ತದೆ, ಅದು ಕೂಡ ಕಾರಣ ಇದೆ. ನೀವು ತೆಗೆದುಕೊಂಡ ಯಾವುದೋ ಒಂದು ಷೇರು ಕನ್ಸಲ್ಟೇಷನ್ ಆಗ್ತಾ ಇದೆ, ಆದರೆ ಅದರ ಫಂಡಮೆಂಟಲ್ಸ್ ಬಹಳ ಚೆನ್ನಾಗಿದೆ, ಮತ್ತೆ ನಿಮಗೆ ಅದರ ಫ್ಯೂಚರ್ ಬಗ್ಗೆ ಬೇಕಾದಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನೀವು ಆ ಶೇರನ್ನು ಕಂಟಿನ್ಯೂ ಆಗಿ ಬೈ ಮಾಡ್ತಾ ಹೋಗ್ಬೋದು SCP ಮುಖಾಂತರ. ಯಾಕಂತಂದ್ರೆ ಆ ಷೇರು ಇವತ್ತಲ್ದಿನ ನಾಳೆ ಮೇಲಕ್ಕೆ ಬಂದೇ ಬರುತ್ತೆ. ಆದ್ರೆ ಅಕಸ್ಮಾತ್ ನೀವು ತೆಗೆದುಕೊಂಡಂತ ಷೇರು ರೇಟು ಮೇಲಕ್ಕೆ ಹೋಗ್ತಾ ಇಲ್ಲ, ಕನ್ಸಲ್ಟೇಷನ್ ಆಗ್ತಾ ಇದೆ ಮತ್ತು ಫಂಡಮೆಂಟಲ್ಸು ಚೆನ್ನಾಗಿಲ್ಲ ಅಂತಂದ್ರೆ ಈಗ ಸಮಯ ನೀವು ಒಂದಷ್ಟು ಸ್ಟೆಪ್ಸ್ ನ ತಗೊಳ್ಬೇಕಾಗುತ್ತೆ. ಒಂದೋ ಅದನ್ನ ಮಾರಬೇಕಾಗುತ್ತೆ, ಇಲ್ಲ ಅದನ್ನ ಕೊಂಡುಕೊಳ್ಳೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಸುಮಾರು ಜನ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ ಷೇರುಗಳನ್ನು ಕೊಳ್ತಾ ಇರ್ಬೋದು ಮತ್ತು ಅವು ಕನ್ಸಲ್ಟೇಷನ್ ಫೇಸ್ಗೆ ಹೋಗಿರ್ಬೋದು, ನಿಮಗೆ ಒಂದಷ್ಟು ತಾಳ್ಮೆ ಕೆಟ್ಟು ಹೋಗಿರ್ಬೋದು. ಈ ಷೇರುಗಳನ್ನು ಇನ್ನು ಮುಂದೆ ನಾನು ಕೊಳ್ಳೋದಿಲ್ಲ, ಇಲ್ಲ ಇರುವ ಷೇರುಗಳನ್ನು ಮಾರ್ಕೊಳ್ತೇನೆ, ಅದಕ್ಕೋಸ್ಕರ ನಿಮಗೆ ಚಿತಾವಣೆ ನೀಡ್ತಾ ಇದ್ದೇನೆ. ದಯವಿಟ್ಟು ಆ ಷೇರಿನ ಫಂಡಮೆಂಟಲ್ಸ್ ಅನ್ನು ಮತ್ತೊಮ್ಮೆ ನೋಡಿ, ನಿಮ್ಮ ಇಂಪೇಷನ್ಸ್ ನ ಆದಷ್ಟು ಕಡಿಮೆ ಮಾಡಿ, ಮತ್ತು ಅಂಡರ್ ಪರ್ಫಾರ್ಮೆನ್ಸ್ ಇದ್ರೂ ಪರವಾಗಿಲ್ಲ, 10 ಷೇರುಗಳಲ್ಲಿ 1 ಷೇರು ಅಂತಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ 80% ಆಫ್ ದ ಶೇರ್ಸ್ ಅಪ್ರಿಸಿಯೇಷನ್ ವಿಲ್ ಕಮ್ ಇನ್ 20% ಆಫ್ ದ ಟೈಮ್, 20% ಆಫ್ ದ ಟೈಮ್ 80% ಷೇರು ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಕಾಯುವುದು ಅತಿ ಒಳ್ಳೆಯದು. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮೊನ್ನೆ ಧನ್ತೆರಸ ಡೇ ಇತ್ತು, ಅಂದ್ರೆ ಧನ್ವಂತರಿ ಪೂಜಾ, 10ನೇ ತಾರೀಕು ನವೆಂಬರ್. ಭಾರತ ದೇಶದಲ್ಲಿ ಒಟ್ಟು ಎಷ್ಟು ವರ್ತ್ ಆಫ್ ಚಿನ್ನವನ್ನು ಆ ದಿನ ಒಂದೇ ದಿನ ಖರೀದಿ ಮಾಡಲಾಯಿತು? ನಿಮ್ಮ ಮುಂದೆ 4 ಆಯ್ಕೆಗಳು: 24,300, 19,500, 36,100, 30,000 ಕೋಟಿ. ಈಗ ಸರಿಯಾದ ಉತ್ತರವನ್ನು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.